ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ನಿಮಗೆ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಈಗ ಲಾಸ್ಟ್ ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಮತ್ತೆ ನಿಮಗೆ ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರ್ಬೋದು, ಈಗ ಅವರೊಂದು ಎಕ್ಸಾಕ್ಟ್ ಡೇಟ್ ಆದ್ರೆ ನಿಮಗೆ ಕೊಟ್ಟಿಲ್ಲ, ಎಕ್ಸಾಕ್ಟ್ ಡೇಟ್ ಟೈಮ್ ಕೊಟ್ಟಿಲ್ಲ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರ್ಬೋದು, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರ್ಬೋದು, ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಕ್ ಮತ್ತೆ ಟೈಮ್ ಇರುತ್ತೆ ನಿಮ್ಗೆ. ಅದ್ರ ಬಗ್ಗೆ ಆಗಿರ್ಬೋದು, ಎಕ್ಸಾಕ್ಟ್ ಡೇಟ್ ಎಕ್ಸಾಕ್ಟ್ ಟೈಮ್ ಆದ್ರೆ ಕೊಟ್ಟಿಲ್ಲ. ಎಲ್ಲ ಆಫ್ಟರ್ 3 days ಈ ರೀತಿಯಾಗಿ ಹೇಳಿದ್ದಾರೆ. ಆಪ್ಷನ್ ಎಂಟ್ರಿಗೆ 7 days ಟೈಮ್ ಇದೆ, ಈ ರೀತಿಯಾಗಿ ಮಾತ್ರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಮತ್ತೆ ಎಷ್ಟು ಗಂಟೆಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಮುಗಿಯುತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಫಸ್ಟ್ ರೌಂಡ್ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಈಗ ಬಂದಿರುವಂತಹ ಸ್ಕೆಡ್ಯೂಲ್ ಆದ್ರೆ ಈ ರೀತಿಯಾಗಿ ಸ್ಕೆಡ್ಯೂಲ್ ಇರಲ್ಲ, ನಿಮ್ಗೆ ಒರಿಜಿನಲ್ ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವೆಲ್ಲ ಮಾಹಿತಿ ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ತೀರಾ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತಿದ್ದೀನಿ. ನೋಡಿ, ಈಗ ಏನಂದ್ರೆ ನಿಮ್ಗೆ ಇಲ್ಲಿ ಕೆಸಿಇಟಿ ಅವರು ಒಂದು ಸ್ಕೆಡ್ಯೂಲ್ ಆದ್ರೆ ಬಿಟ್ಟಿದ್ರು. ನೋಡಿ, ಈ ಒಂದು ಸ್ಕೆಡ್ಯೂಲ್ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ. ನೋಡಿ, ಈ ಒಂದು ಸ್ಕೆಡ್ಯೂಲ್ ಆದ್ರೆ ನಿಮ್ಗೆ ಬಿಟ್ಟಿದ್ರು, ಇದು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದು ನಿಮ್ಗೆ ಸ್ಕೆಡ್ಯೂಲ್ ಈ ರೀತಿಯಾಗಿ ಬಿಡಲ್ಲ ಸ್ಕೆಡ್ಯೂಲ್. ಯಾಕಂದ್ರೆ ಇದ್ರಲ್ಲಿ ಏನು ಆಪ್ಷನ್ ಎಂಟ್ರಿಗೆ 7 ದಿನ ಟೈಮ್ ಇದೆ, ಮತ್ತೆ 3 ದಿನಕ್ಕೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಓಕೆನಾ, ನೀವೇ ಡೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟೈಮ್ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ ಎಕ್ಸಾಕ್ಟ್ ಆಗಿ. ಓಕೆನಾ, ಈಗ ಆಪ್ಷನ್ ಎಂಟ್ರಿ ಇದೇನೋ ನೀವು ಡೇಟ್ ನೋಡ್ಕೋಬಹುದು. ಈಗ ಆಪ್ಷನ್ ಎಂಟ್ರಿ ಹೋಮ್ ಪೇಜ್ ಅಲ್ಲಿ ನೀವು ಒಂದು ಡೇಟ್ ನೋಡ್ಕೋಬಹುದು, ನಿಮ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಲಾಸ್ಟ್ ಡೇಟ್ ಅಂತ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ. ಅದು ಯಾವ ರೀತಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ, ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ. ಮತ್ತೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ಇದೇ ಹೇಳ್ತೀನಿ, ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇದ್ರದ್ದೆಲ್ಲ ಒರಿಜಿನಲ್ ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ತೋರಿಸ್ತೀನಿ ನಿಮ್ಗೆ. ಮೊದಲು ನಿಮ್ಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ ಸ್ನೇಹಿತರ, ನೋಡಿ ನಿಮ್ಗೆ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ನಿಮ್ಗೆ ಈ ರೀತಿಯಾಗಿ ಒಂದು ಆಪ್ಷನ್ ಎಂಟ್ರಿ ಅಲಾಟ್ಮೆಂಟ್ ಈ ರೀತಿಯಾಗಿ ಎಲ್ಲ ಇರುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇದು ಆಪ್ಷನ್ ಎಂಟ್ರಿ ಮಾತ್ರ ಬೇಕು ನೀವು ಲಾಸ್ಟ್ ಡೇಟ್ ನೋಡಕ್ಕೆ. ಇಲ್ಲಿ ಆಪ್ಷನ್ ಎಂಟ್ರಿ ಹತ್ರ ನಿಮ್ಗೆ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ಲ, ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅನ್ನೋದ್ರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಇಲ್ಲಿ ಅವರೇ ತೋರಿಸ್ತಿದ್ದಾರೆ ನೋಡಿ, ಕೆಎ ವೆಬ್ಸೈಟ್ ಅಲ್ಲಿ ನಿಮ್ಗೆ ಲಾಸ್ಟ್ ಡೇಟ್ ಯಾವುದು ಅನ್ನುವಂಥದ್ದನ್ನ. ನೋಡಿ ಸ್ನೇಹಿತರೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 23/7/2024 ಅಂಡ್ ಕ್ಲೋಸಸ್ ಆನ್ 30/7/2024 8 ಅಂತ ಕೊಟ್ಟವ್ರೆ. ನಿಮಗೆ ಆಪ್ಷನ್ ಎಂಟ್ರಿ 23ನೇ ತಾರೀಕು ಸ್ಟಾರ್ಟ್ ಆಗಿದೆ, ಯಾವ ದಿನಾಂಕ ಸ್ಟಾರ್ಟ್ ಆಗಿದೆ, ಯಾವ ಟೈಮ್ ಸ್ಟಾರ್ಟ್ ಆಗಿದೆ ನಿಮ್ಗೆ ಗೊತ್ತಿದೆ. ನಿಮ್ಗೆ ಈಗ ಏನ್ ಬೇಕು, ಆಪ್ಷನ್ ಎಂಟ್ರಿ ಯಾವಾಗ ಕ್ಲೋಸ್ ಆಗುತ್ತೆ ಅಂತ. ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 30/7/2024 8 ಅಂದ್ರೆ 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಿಮ್ಗೆ ಆಪ್ಷನ್ ಎಂಟ್ರಿ ಆದ್ರೆ ಕ್ಲೋಸ್ ಆಗುತ್ತೆ. ನೀವು ಮ್ಯಾಕ್ಸಿಮಮ್ 29ನೇ ತಾರೀಕೆ ಎಲ್ಲ ಆಪ್ಷನ್ ಎಂಟ್ರಿ ಮುಗಿಸ್ಕೊಳ್ಳಿ. ಯಾಕಂದ್ರೆ ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎರರ್ ಬರ್ತಿರುತ್ತೆ, ವೆಬ್ಸೈಟ್ ಅಲ್ಲಿ ಸಮಸ್ಯೆ ಆಗ್ತಿರುತ್ತೆ. ಮ್ಯಾಕ್ಸಿಮಮ್ ಆದಷ್ಟು 28ನೇ ತಾರೀಕು 29ನೇ ತಾರೀಕು ಒಳಗಡೆ ಆಪ್ಷನ್ ಎಂಟ್ರಿ ಆದ್ರೆ ಮುಗಿಸಿ ನೀವು. ಓಕೆನಾ, ಈಗ ಒರಿಜಿನಲ್ ಆಪ್ಷನ್ ಎಂಟ್ರಿದು ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಅದೇ ಸ್ಕೆಡ್ಯೂಲ್ ಇನ್ ಕೆಇ ಅವರು ಮತ್ತೆ ಬಿಡ್ತಾರೆ. ಓಕೆನಾ, ನೋಡಿ ಇದು ಸ್ಕೆಡ್ಯೂಲ್ ಆದ್ರೆ ನಿಮ್ಗೆ ತೋರಿಸ್ತೀನಿ ವಿದ್ಯಾರ್ಥಿಗಳಿಗೆ. ಸ್ನೇಹಿತರ, ಈ ಒಂದು ಸ್ಕೆಡ್ಯೂಲ್ ಬಂದ್ಬಿಟ್ಟು ಇದು ಲಾಸ್ಟ್ ಇಯರ್ ಸ್ಕೆಡ್ಯೂಲ್. ನೋಡಿ, ಈ ರೀತಿಯಾಗಿ ನಿಮ್ಗೆ ಒರಿಜಿನಲ್ ಸ್ಕೆಡ್ಯೂಲ್ ಇನ್ನೊಂದು ಬರುತ್ತೆ. ಓಕೆನಾ, ನೋಡಿ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವ ಟೈಮ್ ಇಂದ ಯಾವ ದಿನಾಂಕದಿಂದ ಯಾವ ದಿನಾಂಕವರೆಗೂ ಇರುತ್ತೆ, ವಿತ್ ಟೈಮ್ ಕೂಡ ಇರುತ್ತೆ. ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ನೋಡ್ಕೊಳ್ಳಿ. ಈಗ ನಿಮ್ಗೆ ಆಪ್ಷನ್ ಎಂಟ್ರಿ ಗೊತ್ತಾಗಿದೆ, 30ನೇ ತಾರೀಕು ಬೆಳಗ್ಗೆ 8 ಗಂಟೆವರೆಗೂ ಆಪ್ಷನ್ ಎಂಟ್ರಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಕೆ ವೆಬ್ಸೈಟ್ ಅಲ್ಲಿ. ಮತ್ತೆ ಒಂದು ಹೊಸ ಸ್ಕೆಡ್ಯೂಲ್ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಮತ್ತೆ ನೋಡಿ ಇಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇಂಥ ದಿನಾಂಕಕ್ಕಿರುತ್ತೆ, ಇಂಥ ಟೈಮ್ ಇರುತ್ತೆ ಅಂತ ಕೊಡ್ತಾರೆ. ಮತ್ತೆ ನೀವು ಮಾರ್ಕ್ ಅಲಾಟ್ಮೆಂಟ್ ಬಂದ್ಮೇಲೆ ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ನೀವು ಮತ್ತೆ ಚೇಂಜ್ ಮಾಡ್ಕೊಳ್ಳಕ್ಕೆ, ಆಡ್ ಆಲ್ಟರ್ ರಿಅರೇಂಜ್ ಡಿಲೀಟ್ ಮಾಡ್ಕೊಳ್ಳಕ್ಕೆ ಈ ರೀತಿ ಒಂದು ಸ್ಕೆಡ್ಯೂಲ್ ಆದ್ರೆ ಕೊಡ್ತಾರೆ. ಮತ್ತೆ ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲೂ ಕೂಡ ಒಂದು ಟೈಮ್ ಸಮೇತ ಕೊಡ್ತಾರೆ. ಓಕೆನಾ, ಕೆಇ ಅವರು ವಿತ್ ಟೈಮ್ ಸಮೇತ ಕೊಡ್ತಾರೆ, ಯಾವಾಗ ನಿಮ್ಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಯಾವ ದಿನಾಂಕಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ. ಇದು ಲಾಸ್ಟ್ ಇಯರ್ದು ನಾನು ನಿಮ್ಗೆ ಏನ್ ತೋರಿಸ್ತಿದ್ದೀನಿ, ಇದು ಲಾಸ್ಟ್ ಇಯರ್ ಸ್ಕೆಡ್ಯೂಲ್. ಇದೇ ತರದ್ ಇನ್ನೊಂದು ಸ್ಕೆಡ್ಯೂಲ್ ಕೊಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಓಕೆನಾ, ನೀವೇನ್ ಡೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವ ಅವಶ್ಯಕತೆ ಆದ್ರೆ ಇಲ್ಲ. ಈಗ 7 ದಿನ ಹೇಳಿದ್ದಾರೆ, 3 ದಿನ ಹೇಳಿದ್ದಾರೆ ಅನ್ಬಿಟ್ಟು ನೀವು ಡೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅದೆಲ್ಲ ಏನ್ ಬೇಕಾಗಿಲ್ಲ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿದು ಒರಿಜಿನಲ್ ಸ್ಕೆಡ್ಯೂಲ್ ಇನ್ನು ಬಿಟ್ಟಿಲ್ಲ, ಬಿಡ್ತಾರೆ. ಈ ಒಳಗೆ ನಿಮ್ಗೆ ಅದು ಸ್ಕೆಡ್ಯೂಲ್ ಆದ್ರೆ ಬಿಡಬೇಕಿತ್ತು, ಆದ್ರೆ ಸ್ಕೆಡ್ಯೂಲ್ ಅವ್ರು ಬಿಟ್ಟಿಲ್ಲ. ಓಕೆನಾ, ಈಗ ಮತ್ತೆ ಬಿಟ್ಟೇ ಬಿಡ್ತಾರೆ. ಓಕೆನಾ, ಯಾಕಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಎಲ್ಲ ಯಾವ ದಿನಾಂಕಕ್ಕೆ ಬರುತ್ತೆ, ಎಕ್ಸಾಕ್ಟ್ ಡೇಟು ಟೈಮ್ ಅವ್ರು ಕೊಟ್ಟಿಲ್ಲ. ಅದರಿಂದ ನಿಮ್ಗೆ ಇನ್ನೊಂದು ಸ್ಕೆಡ್ಯೂಲ್ ಆದ್ರೆ ಬರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಕೇಳ್ತಿದ್ರು, ಕ್ಲಾರಿಫೈ ಆಯ್ತು ಅನ್ಕೊಳ್ತೀನಿ ನಿಮ್ಮೆಲ್ಲ ಡೌಟ್ಸ್. ಮತ್ತೆ ನಿಮ್ಗೆ ಏನಾದ್ರು ಎರರ್ ಬರ್ತಿದ್ರೆ ವಿದ್ಯಾರ್ಥಿಗಳು ಆದಷ್ಟು ಟ್ರೈ ಮಾಡಿ. ಮತ್ತೆ ಅದು ಒನ್ ಟೈಮ್ ನೀವು ಮಾರ್ನಿಂಗ್ ಟೈಮ್ ತುಂಬಾ ಜನ ಆಪ್ಷನ್ ಎಂಟ್ರಿ ಮಾಡ್ತಿರ್ತಾರೆ, ಅದಕ್ಕೆ ನಿಮ್ಗೆ ಸಮಸ್ಯೆ ಆಗ್ಬೋದು. ಸ್ವಲ್ಪ ನೈಟ್ ಟೈಮ್ ಎಲ್ಲ ಟ್ರೈ ಮಾಡಿ.
ಆಗುತ್ತೆ ಆಪ್ಷನ್ ಎಂಟ್ರಿ. ಓಕೆನಾ? ನಿಮ್ಗೆ ಏನಾದ್ರು ಸಮಸ್ಯೆಗಳಾಗ್ತಿದ್ರೆ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.